ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಬಿಗ್ ಬಾಸ್ ಕಡೆಯಿಂದ ಮಧ್ಯಾಹ್ನ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಅದೇ ಬಿಗ್ ಬಾಸ್ ಮನೆಯಲ್ಲಿ ನ್ಯಾಯ ಪಂಚಾಯಿತಿಯಲ್ಲಿ ಶ್ರುತಿ ಮೇಡಮ್ ಅಂತ. ಸೊ ಅದರಲ್ಲಿ ಇವಾಗ ಒಂದು ಕ್ವಶನ್ ಕೇಳ್ತಾರೆ ಶ್ರುತಿ ಮೇಡಮ್ಮು. ಡ್ರೋನ್ ಪ್ರತಾಪ್ ಅವರು ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಹಳ್ಳಿ ಶೈಲಿಯಲ್ಲಿ ಮಾತಾಡ್ತಿದ್ದಾರಾ, ಸರಿನಾ ತಪ್ಪಾ ಅಂತ ಕೇಳ್ತಾರೆ. ಅದರಲ್ಲಿ ನಮ್ರತಾ ಅವರು ಫಸ್ಟು ಹೌದು ಮೇಡಮ್, ಹಳ್ಳಿಯವ್ರನ್ನ ರೂರಲ್ ಸಿಂಪತಿ ಪಡ್ಕೊಳ್ಳೋಕ್ಕೆ ಈ ರೀತಿ ಮಾಡ್ತಿದ್ದಾರೆ, ಅವ್ರು ಓಟ್ಸ್ ಪಡ್ಕೊಳ್ಳೋಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ವರ್ತೂರು ಸಂತೋಷ್ ಅವರು ಕೂಡ ಹೇಳ್ತಾರೆ, ಹೌದು ಮೇಡಮ್, ಈ ವೀಕಲ್ಲಿ ಉಕಣಣ ಅಂತ ತುಂಬ ಹಳ್ಳಿ ಭಾಷೆ ಯೂಸ್ ಮಾಡ್ತಿದ್ದಾರೆ. ಇಷ್ಟು ದಿನ ಯೂಸ್ ಮಾಡಿರಲಿಲ್ಲ, ಈ ವೀಕಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ, ಅದೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ನಮಗೇನೋ ಅನ್ಸಲ್ಲ, ನಿಮಗೇನು ಅನ್ಸುತ್ತೆ ಫ್ರೆಂಡ್ಸ್? ಡ್ರೋನ್ ಪ್ರತಾಪ್ ಅವರು ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ ಅಥವಾ ರೂರಲ್ ಸೈಡಿಂದ ಓಟ್ಸ್ ತಗೊಳ್ಳೋಕ್ಕೆ ಈ ಥರ ಮಾತಾಡ್ತಿದ್ದಾರಾ, ಹಳ್ಳಿ ಭಾಷೆ ಯೂಸ್ ಮಾಡ್ತಿದ್ದಾರಾ ಜಾಸ್ತಿ ಅನಿಸುತ್ತೆ ಅಂತ ನಿಮಗೆ ಅನಿಸುತ್ತಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡ್ರೋನ್ ಪ್ರತಾಪ್ಗೆ ಜಾಸ್ತಿ ಓಟ್ ಬೀಳ್ತಿದೆ ಅಂತ ಇವರೆಲ್ಲ ಆ ಒಂದು ಪಾಯಿಂಟ್ ಇಟ್ಕೊಂಡು ಈ ಥರ ಎಲ್ಲ ಹೇಳ್ತಿರೋದು ಸರಿಯಲ್ಲ. ಯಾಕಂದರೆ ಅವ್ನು ಹಳ್ಳಿಯಲ್ಲೇ ಬೆಳೆದಿರೋದು, ಹಳ್ಳೀಲಿ ಮಾತಾಡೋದು ಅವ್ನ ಇಷ್ಟ, ಅವ್ರ ಇಷ್ಟ ಬಂದಂಗೆ ಅವ್ರು ಮಾತಾಡ್ತಾರೆ. ಎಲ್ಲರೂ ಜಾಸ್ತಿ ಅಲ್ಲಿ ಕೆಲವೊಬ್ಬರು ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಕೆಲವೊಬ್ಬರು ಕನ್ನಡದಲ್ಲಿ ಮಾತಾಡ್ತಾರೆ. ಈಗ ಮೈಕಲ್ ಅವರು ಅಷ್ಟೇ ಕನ್ನಡದಲ್ಲಿ ಮಾತಾಡ್ತಿದ್ದಾರೆ, ಅದನ್ನು ಕನ್ನಡ ಸಿಂಪತಿ ಅಂತ ಹೇಳೋಕ್ಕಾಗುತ್ತಾ? ಇವಾಗ ಕಲಿತಿದ್ದಾರೆ, ಬಿಗ್ ಬಾಸ್ ಆರ್ಡ್ರ್ ಮಾಡಿದ್ರು ಜಾಸ್ತಿ ಇಂಗ್ಲೀಷ್ ಯೂಸ್ ಮಾಡೋಂಗಿಲ್ಲ ಅಂತ, ಅದಕ್ಕೆ ಕನ್ನಡ ಮಾತಾಡ್ತಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ಅಷ್ಟೇ, ಅವ್ರ ಅಪ್ಪ ಫೋನ್ ಮಾಡೋದಕ್ಕಿಂತ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ, ಅಂದರೆ ನಮ್ಮಪ್ಪ ಎಲ್ಲ ಒಪ್ಕೊಂಡಿದ್ದಾರೆ ಅಂತ ಆ ಥರ ಇದರಲ್ಲಿ ಹಳ್ಳಿ ಜಾಸ್ತಿ ಯೂಸ್ ಮಾಡ್ತಿರ್ಬೋದು, ಅದೇನು ತಪ್ಪಿಲ್ಲ. ಬೇರೆಯವರಿಗೆ ಆ ಥರ ಅನಿಸಿದೆ ಅಂದರೆ ಅದು ಅವ್ರ ಪ್ರಾಬ್ಲಮ್ಮು, ಅವರೇ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್? ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಈ ಎಪಿಸೋಡ್ ತುಂಬ ಚೆನ್ನಾಗಿದೆ. ಸುದೀಪ್ ಸರ್ ಇಲ್ಲದೇ ಶ್ರುತಿ ಮೇಡಮ್ ನಡೆಸ್ಕೊಡ್ತಿರೋದು. ಒಂದು ರೀತಿ ಈ ವೀಕಲ್ಲಿ ಏನೇನು ಆಗಿದ್ವೋ ಆ ಪಾಯಿಂಟ್ಸ್ ಎಲ್ಲ ಇಟ್ಕೊಂಡು ಎಲ್ಲರನ್ನೂ ಕೇಳ್ತಿದ್ದಾರೆ. ಬಟ್ ಡ್ರೋನ್ ಪ್ರತಾಪ್ ಅವರು ಸಿಂಪತಿ ಮಾಡ್ತಿದ್ದಾರಾ ಇಲ್ವಾ ಅಂತ ಮಾಡ್ತಿಲ್ಲ ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಪಿಸೋಡ್ ನೋಡಿದ ಮೇಲೆ ರಿವ್ಯೂ ಹೇಳ್ತೀನಿ. ಡ್ರೋನ್ ಪ್ರತಾಪ್ ಅವರು ಈ ಥರ ಸಿಂಪತಿ ಗೀಟಿಸ್ಕೊಳಂಗಿದ್ದಿದ್ರೆ ನಮ್ರತಾ ಅವರಿಗೆ ಪಾಯಿಂಟ್ಸ್ ಕೊಟ್ಟು ಅಥವಾ ಎಂಕರೇಜ್ ಮಾಡಿ ನೀವು ಕ್ಯಾಪ್ಟನ್ ಆಗಲೇಬೇಕು ಅಂತ ಹೇಳ್ತಿರ್ಲಿಲ್ಲ. ಅವ್ರು ಕ್ಯಾಪ್ಟನ್ ಆದಾಗಲೂ ಕೂಡ ತುಂಬ ಖುಷಿಪಟ್ಟರು. ಆ್ಯಕ್ಚುಲಿ ನಮ್ರತಾ ಈ ಥರ ಹೇಳಿದ್ದು ತಪ್ಪು ಅನಿಸುತ್ತೆ ನನಗೆ. ಎಷ್ಟೇ ಅವರು ನಮ್ರತಾ ಅವರು ಪ್ರತಾಪ್ನ ಟಾರ್ಗೆಟ್ ಮಾಡಿದರೂ ಕೂಡ ಅದನ್ನು ಮನಸ್ಸಿಗೆ ಇಟ್ಕೊಳ್ದೇನೆ ನಮ್ರತಾ ಅವ್ರನ್ನ ಹತ್ತಾಗಲಿ ಅವ್ರದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಆಗಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಈ ಥರ ಹೇಳಿದ್ದು ನನಗೆ ಯಾಕೋ ಬೇಜಾರಾಯಿತು. ನಿಮಗೇನು ಅನಿಸುತ್ತೆ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.